ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಸೋಷಲ್ ಆ್ಯಂಡ್ ನ್ಯೂ ಕನೆಕ್ಷನ್ ಎನರ್ಜಿ ಪ್ರಕಾರ ನೀವು ಇತ್ತೀಚೆಗೆ ತುಂಬ ಸೋಷಲ್ ಆಗ್ತಾ ಇದ್ದೀರಾ, ಇಲ್ಲ ಅಂದರೆ ತುಂಬ ಹೊಸ ಜನರನ್ನು ಮೀಟ್ ಮಾಡ್ತಾ ಇರ್ಬೋದು. ಇಲ್ಲಿ ನೀವು ಒಬ್ಬರೇ ಇದ್ದ ಹಾಗೆ ಎನರ್ಜಿಯಲ್ಲಿಲ್ಲ. ನಿಮ್ಮ ಸುತ್ತಮುತ್ತ ತುಂಬ ಜನರ ಎನರ್ಜಿ ಇದೆ. ನೀವು ಜನರ ಜೊತೆ ಬೆರೀತಾ ಇದ್ದೀರಾ, ಅಥವಾ ಇತ್ತೀಚೆಗೆ ತುಂಬ ಸೋಷಲ್ ಆಗಿರುವ ಪ್ರಯತ್ನ ಮಾಡ್ತಾ ಇರ್ಬೋದು. ಜನರ ಜೊತೆ ಮಾತಾಡೋದು, ಬೆರೆಯೋದು, ಅಥವಾ ಮೇ ಬಿ ಫ್ರೆಂಡ್ಸ್ಗಳ ಜೊತೆ ಹೊರಗಡೆ ಹೋಗೋದು. ಅಂದರೆ ನೀವು ಒಬ್ಬರೇ ಇರೋದು ಇಷ್ಟಪಡ್ತಾ ಇಲ್ಲ. ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು, ಅಥವಾ ಈಗಾಗಲೇ ಹೊರಗಡೆ ಬಂದಿದ್ದೀರಾ ಅನ್ನೋ ಫೀಲ್ ಇದೆ. ನಿಮ್ಮ ಎನರ್ಜಿಯಲ್ಲಿ ತುಂಬ ಜನ ಇದ್ದಾರೆ. ಮೇ ಬಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು, ಅಥವಾ ಕೊಲೀಗ್ಸ್ ಜೊತೆ ಹೊರಗಡೆ ಹೋಗ್ತಾ ಇರ್ಬೋದು, ಅಥವಾ ಟೈಮ್ ಕಳೀತಾ ಇರ್ಬೋದು. ಹಾಗಾಗಿ ನೀವು ಒಬ್ಬರೇ ಇದ್ದ ಹಾಗೆ ಇಲ್ಲ. ಕನಿಷ್ಠ ನಿಮ್ಮ ಮೈಂಡ್ ಸೆಟ್ ಆದರೂ ಒಬ್ಬರೇ ಇರೋದನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನಿಮ್ಮ ಮೈಂಡ್ ಸೆಟ್ ಹೇಳ್ತಾ ಇದೆ, ಒಬ್ಬರೇ ಇರೋದು ಬೇಡ, ಜನರ ಜೊತೆ ಬೆರೀಬೇಕು, ಮಾತಾಡಬೇಕು, ಕನೆಕ್ಟೆಡ್ ಆಗಿರಬೇಕು ಅಂತ. ಟ್ರೂ ಲವ್ ಆ್ಯಂಡ್ ಕಮಿಟ್ಮೆಂಟ್ ಎನರ್ಜಿ. ನೀವು ರಿಲೇಷನ್ಶಿಪ್ಪಲ್ಲಿ ಮುಂದೆ ಹೋಗೋದು ನಿಮಗೆ ನಿಜವಾದ ಲವ್ ಸಿಕ್ಕಾಗ ಮಾತ್ರ. ಟೈಮ್ ಪಾಸ್ ಅನ್ನೋ ಮೈಂಡ್ ಸೆಟ್ನಲ್ಲಿ ನೀವು ಈಗ ಇಲ್ಲ. ಪ್ರೆಸೆಂಟ್ ಟೈಮಲ್ಲಿ ಎಲ್ಲಿ ಲವ್ ಸಿಗುತ್ತೋ, ಎಲ್ಲಿ ನಿಜವಾದ ಲವ್ ಸಿಗುತ್ತೋ ಅಲ್ಲಿ ಮುಂದೆ ಹೋಗೋದಕ್ಕೆ ನೀವು ರೆಡಿ ಆಗ್ತಾ ಇದ್ದೀರಾ. ಅಂದರೆ ನಿಮ್ಮ ಪಾರ್ಟ್ನರ್ ನಿಮಗೆ ಬೇಕಾದ ಲವ್ ಕೊಡ್ತಿಲ್ಲ ಅಂದರೆ ನೀವು ಟೆಂಪ್ರವರಿ ಪ್ರೀತಿಗಾಗಿ ಕಾಯ್ತಾ ಇಲ್ಲ, ಸೈಲೆಂಟ್ ಆಗ್ತಾ ಇದ್ದೀರಾ. ಅದೇ ರೀತಿ ಕಂಫರ್ಟ್ ಝೋನಿಂದ ಹೊರಗಡೆ ಹೋಗ್ತಾ ಇದ್ದೀರಾ. ನಾನು ನಿಮಗೆ ಮೂವ್ ಆನ್ ಆಗ್ತಾ ಇದ್ದೀರಾ ಅಂತ ಹೇಳ್ತಾ ಇಲ್ಲ. ಎನರ್ಜಿ ಪ್ರಕಾರ ನೀವು ಟ್ರಿಗರ್ ಆಗಿದ್ದೀರಾ, ಅದು ಸಹಜ. ನಮ್ಮ ಹಾರ್ಟ್ಗೆ ಮತ್ತೆ ಹರ್ಟ್ ಆದಾಗ ನಮ್ಮೊಳಗೆ ಒಂದು ವಾಯ್ಸ್ ಬರುತ್ತೆ, ಎಷ್ಟು ದಿನ ಅವರ ಹಿಂದೆ ಓಡ್ತೀಯಾ, ಎಷ್ಟು ದಿನ ಅವರ ಹಿಂದೆ ಚೇಸ್ ಮಾಡ್ತೀಯಾ, ಎಷ್ಟು ದಿನ ವೆಯ್ಟ್ ಮಾಡ್ತೀಯಾ ಅಂತ. ಯಾಕೆಂದರೆ ಈಗ ನೀವು ಟೈಮ್ ಪಾಸ್ ಮೈಂಡ್ ಸೆಟ್ನಲ್ಲಿ ಇಲ್ಲ. ನಿಮಗೆ ಸೀರಿಯಸ್ ಕಮಿಟೆಡ್ ರಿಲೇಷನ್ಶಿಪ್ ಬೇಕು. ನಿಮ್ಮ ಎಕ್ಸ್ಪೆಕ್ಟೇಷನ್ ಮಾತ್ರ ಇದೇ ಪರ್ಸನ್ ಹಿಂದೆ ಇದೆ. ಇವರೇ ನಿಮಗೆ ನಿಜವಾದ ಲವ್ ಕೊಡಬೇಕು. ನಿಮ್ಮ ಎಕ್ಸ್ಪೆಕ್ಟೇಷನ್ ಇವರಿಂದಲೇ ಕಂಪ್ಲೀಟ್ ಆಗಬೇಕು. ಆದರೆ ಅದು ಆಗದೇ ಇದ್ದರೂ ಕೂಡ ನೀವು ಒಂದೇ ಕಡೆ ಸ್ಟಕ್ ಆಗೋದಕ್ಕೆ ಇಷ್ಟಪಡ್ತಾ ಇಲ್ಲ. ನೀವು ಜನರ ಜೊತೆ ಬೆರೀತಾ ಇದ್ದೀರಾ, ಒಂದು ಕಂಫರ್ಟ್ ಝೋನಿಂದ ಹೊರಗಡೆ ಬರ್ತಾ ಇದ್ದೀರಾ. ಹಾರ್ಟ್ ವರ್ಸಸ್ ಮೈಂಡ್ ಎನರ್ಜಿ. ಆದರೆ ನಿಮ್ಮ ಮೈಂಡ್ ಮಾತ್ರ ಬೇರೆ ಮಾತು ಹೇಳ್ತಾ ಇದೆ. ಇನ್ನೆಷ್ಟು ದಿನ ನೀನು ಈ ವ್ಯಕ್ತಿಗಾಗಿ ವೆಯ್ಟ್ ಮಾಡ್ತಾ ಇದೆಯಾ, ಮೂವ್ ಆನ್ ಆಗು. ನೀನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಪರ್ಸನ್ ನಿನ್ನ ಲೈಫ್ಗೆ ಮತ್ತೆ ಬರ್ತಾರಾ ಇಲ್ವಾ? ಹೀಗಾಗಿ ನಿಮ್ಮ ಹಾರ್ಟ್ ಮತ್ತು ಮೈಂಡ್ ಮಧ್ಯೆ ವಾರ್ ನಡೀತಾ ಇದೆ. ನಿಮ್ಮ ಹಾರ್ಟ್ ಒಂದು ಫೀಲ್ ಮಾಡ್ತಾ ಇದೆ, ನಿಮ್ಮ ಮೈಂಡ್ ಇನ್ನೊಂದು ವಿಚಾರ ಯೋಚನೆ ಮಾಡ್ತಾ ಇದೆ. ಸೊ ಈ ಪರ್ಸನ್ ಮೇಲೆ ನಿಮಗೆ ಮೊದಲಿದ್ದಷ್ಟು ಟ್ರಸ್ಟ್ ಈಗ ಇಲ್ಲ. ಮೊದಲು ಈ ಪರ್ಸನ್ ಬಗ್ಗೆ ನೀವು ತುಂಬ ಎಮೋಷ್ನಲ್ ಆಗ್ತಾ ಇದ್ರಿ, ಅದರಿಂದ ಹಲವಾರು ವಿಷಯಗಳನ್ನು ಇಗ್ನೋರ್ ಮಾಡ್ತಾ ಇದ್ರಿ. ಸರಿ ಬಿಡು, ಒಂದು ದಿನ ಬದಲಾಗ್ತಾರೆ, ಎಲ್ಲವೂ ಸರಿಯಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರಿ. ಆದರೆ ಈಗ ಹಾಗಿಲ್ಲ. ಈಗ ಪ್ರತಿಯೊಂದು ವಿಷಯವನ್ನು ನೋಟಿಸ್ ಮಾಡ್ತಿದ್ದೀರಾ. ನಿಜ ಹೇಳಬೇಕಂದ್ರೆ ಈ ಪರ್ಸನ್ ಮೇಲೆ ಕಣ್ಣು ಮುಚ್ಚಿ ಟ್ರಸ್ಟ್ ಮಾಡೋದು ಈಗ ನಿಮಗೆ ಆಗ್ತಾ ಇಲ್ಲ. ಇವರ ಲಾಯಲ್ಟಿ ಬಗ್ಗೆ ಇನ್ನೂ ಡೌಟ್ ಇದೆ, ಇವರ ಇಂಟೆನ್ಷನ್ಸ್ ಬಗ್ಗೆ ಕೂಡ ಡೌಟ್ ಇದೆ. ಈಗ ಕಣ್ಣು ಮುಚ್ಚಿ ಟ್ರಸ್ಟ್ ಮಾಡುವ ಸ್ಥಿತಿಯಲ್ಲಿ ನೀವಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಡೌಟ್ ಇದೆ. ಆ ಡೌಟನ್ನು ಇಗ್ನೋರ್ ಮಾಡ್ತಾ ಇಲ್ಲ. ನೀವು ನೇರವಾಗಿ ಒಪ್ಕೊಳ್ತಾ ಇದ್ದೀರಾ, ಹೌದು ನನಗೆ ನಿನ್ನ ಲಾಯಲ್ಟಿ ಬಗ್ಗೆ ಡೌಟ್ ಇದೆ ಅಂತ. ಈ ವಿಷಯವನ್ನು ಇನ್ನು ಮುಂದೆ ಇಗ್ನೋರ್ ಮಾಡೋದಿಲ್ಲ ನೀವು. ಪಾಸ್ಟ್ ಮೆಮೊರೀಸ್ ಆ್ಯಂಡ್ ಪೇಯ್ನ್ ಎನರ್ಜಿ. ನಿಮಗೆ ತುಂಬ ಬೇಸರ ಆಗುತ್ತೆ.
ನೀವು ಪಾಸ್ಟ್ ಕಡೆ ತಿರುಗಿ ನೋಡಿದಾಗ ಒಂದು ಕಾಲದಲ್ಲಿ ಅಥವಾ ಒಂದು ಟೈಮ್ನಲ್ಲಿ ಈ ಪರ್ಸನ್ ನನ್ನನ್ನು ಎಷ್ಟು ಲವ್ ಮಾಡ್ತಾಯಿದ್ರು, ನಮ್ಮಿಬ್ಬರ ನಡುವೆ ಎಷ್ಟು ಹತ್ತಿರದ ಬಾಂಡ್ ಇತ್ತು, ನಾವು ಒಬ್ಬರನ್ನೊಬ್ಬರು ಎಷ್ಟು ಲವ್ ಮಾಡ್ತಾ ಇದ್ವಿ, ಎಷ್ಟು ಕ್ಲೋಸ್ ಆಗಿದ್ವಿ, ಇವೆಲ್ಲ ನೆನಪಾದಾಗ ನಿಮಗೆ ಸ್ವಲ್ಪ ಸಿಟ್ಟು ಬರುತ್ತೆ. ಮೇ ಬಿ ಜಲಸ್ ಕೂಡ ಫೀಲ್ ಮಾಡ್ತೀರಾ ಅಥವಾ ನಿಮ್ಮ ಪಾರ್ಟ್ನರ್ ಮೇಲೆ ತುಂಬ ಸಿಟ್ಟು ಬರುತ್ತೆ. ನೀನು ಹೇಗೆ ಇಷ್ಟೊಂದು ಚೇಂಜ್ ಆಗಿಬಿಟ್ಟೆ, ಮೊದಲು ನನ್ನನ್ನು ಎಷ್ಟು ಲವ್ ಮಾಡ್ತಾ ಇದೆ ಅಂತ ನಿಮ್ಮೊಳಗೆ ಫೀಲ್ ಬರ್ತಾ ಇದೆ. ಅಥವಾ ನಿಮ್ಮ ಸುತ್ತಮುತ್ತ ಯಾರಾದರೂ ಕಪಲ್ ನೋಡಿದಾಗ ನಿಮಗೂ ಬೇಜಾರಾಗ್ತಾ ಇದೆ. ಯಾಕೆಂದರೆ ನೀವೀಗ ಡಿಸ್ಟೆನ್ಸಲ್ಲಿದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನಡೀತಾ ಇದೆ. ಸೊ ನನ್ನ ಲವ್ ಲೈಫ್ ಮಾತ್ರ ಯಾಕೆ ಹೀಗೆ ಅಂತ ನಿಮ್ಮ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಗೈಡೆನ್ಸ್ ಎನರ್ಜಿ. ನೀವು ಏನನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಆದರೆ ಅದನ್ನು ಹಾಫ್ ಹಾರ್ಟ್ನಿಂದ ಮಾಡ್ತಾ ಇದ್ದೀರಾ, ಪೂರ್ತಿ ಮನಸ್ಸಿನಿಂದ ಮಾಡ್ತಾ ಇಲ್ಲ ಅನ್ನೋ ಎನರ್ಜಿ ಕೂಡ ಕೆಲವರಲ್ಲಿದೆ. ಯಾವುದೇ ವಿಷಯವನ್ನು ನೀವು ಹಾಫ್ ಹಾರ್ಟ್ನಿಂದ ಮ್ಯಾನಿಫೆಸ್ಟ್ ಮಾಡಿದ್ರೆ ಅದರ ಮೇಲೆ ನಿಮಗೆ ಟ್ರಸ್ಟ್ ಇರಲ್ಲ. ಇದು ಆಗುತ್ತಾ ಆಗೋದಿಲ್ವಾ ಅಂತ ಡೌಟ್ ಇರುತ್ತೆ. ಹಾಗಾಗಿ ಆ ವಿಷಯ ನಿಮ್ಮ ಲೈಫ್ಗೆ ಹೇಗೆ ಬರುತ್ತೆ. ಹಾಗಾಗಿ ಒಂದು ಗೈಡೆನ್ಸ್ ಏನು ಅಂದರೆ, ನೀವು ಏನನ್ನೇ ಮ್ಯಾನಿಫೆಸ್ಟ್ ಮಾಡ್ತಿದ್ರೂ ಕೂಡ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಿ. ಮನಸ್ಸಿನಲ್ಲಿ ಡೌಟ್ ಇಟ್ಕೊಳ್ಬೇಡಿ, ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಾ ಮ್ಯಾನಿಫೆಸ್ಟ್ ಮಾಡಬೇಡಿ. ಯಾವ ವಿಶ್ ಕೇಳ್ತಾ ಇದ್ರೂ ಕೂಡ, ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರೂ ಕೂಡ ಪೂರ್ಣವಾದ ಮನಸ್ಸಿನಿಂದ ಮಾಡಿ. ಆಗ ಮಾತ್ರ ಅದು ಕಂಪ್ಲೀಟ್ ಆಗುವ ಸಾಧ್ಯತೆ ಇರುತ್ತೆ, ಇಲ್ದಿದ್ರೆ ಆಗೋದಿಲ್ಲ. ಸ್ಟ್ರಾಂಗ್ ಬೌಂಡ್ರೀಸ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಎನರ್ಜಿ. ಇನ್ನೊಂದು ಎನರ್ಜಿ ಇದೆ. ಈಗ ನಿಮ್ಮ ಮೈಂಡ್ಸೆಟ್ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಮನಸ್ಸು ಹೇಳ್ತಾ ಇದೆ, ನಿಮ್ಮ ಪಾರ್ಟ್ನರ್ಗೆ ಇರಬೇಕಾದ್ರೆ ಸರಿಯಾಗಿರು, ಇಲ್ಲ ಅಂದರೆ ನನ್ನ ಲೈಫ್ನಿಂದ ಹೊರಗಡೆ ಹೋಗು. ಇದು ನಿಮ್ಮ ಹಾರ್ಟ್ ಹೇಳ್ತಾ ಇಲ್ಲ, ಇದು ನಿಮ್ಮ ಮೈಂಡ್ ಹೇಳ್ತಾ ಇದೆ. ಯಾಕೆಂದರೆ ನಿಮ್ಮ ಹಾರ್ಟ್ನಲ್ಲಿ ಇನ್ನೂ ಆ ಪರ್ಸನ್ ಮೇಲೆ ತುಂಬ ಲವ್ ಇದೆ. ಇನ್ನೊಬ್ಬರಿಗೆ ಆ ಜಾಗವನ್ನು ಕೊಡುವ ಸ್ಥಿತಿಯಲ್ಲೂ ನೀವಿಲ್ಲ. ಆದರೆ ನಿಮ್ಮ ಮೈಂಡ್ ಹೇಳ್ತಾ ಇದೆ, ಒಂದು ಸಲ ಬಂದು ಎಲ್ಲವನ್ನ ಸರಿ ಮಾಡು, ಇಲ್ಲ ಅಂದರೆ ಹೋಗ್ಬಿಡು, ಮತ್ತೆ ಬರಬೇಕಾಗಿಲ್ಲ. ಯಾಕೆಂದರೆ ಈ ಪರ್ಸನ್ ನಿಮ್ಮ ಲೈಫನ್ನು ಬ್ಲಾಕ್ ಮಾಡಿಟ್ಟಿದ್ದಾರೆ ಅನ್ನೋ ಫೀಲ್ ನಿಮಗಿದೆ. ಇವರು ನಿಮ್ಮ ಲೈಫ್ಗೆ ಪ್ರಾಪರ್ ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ, ಯಾವ ಕಾಂಪ್ರಮೈಸ್ ಕೂಡ ಮಾಡ್ತಾ ಇಲ್ಲ, ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ, ಕಮಿಟ್ಮೆಂಟ್ ಕೂಡ ಕೊಡ್ತಾ ಇಲ್ಲ. ಅದೇ ಟೈಮ್ನಲ್ಲಿ ಬೇರೆಯವರು ನಿಮ್ಮ ಲೈಫ್ಗೆ ಬರದ ಹಾಗೆ ಕೂಡ ಆಗಿದೆ. ಹಾಗಾಗಿ ನಿಮ್ಮ ಮೈಂಡ್ಸೆಟ್ ತುಂಬ ಕ್ಲಿಯರ್ ಆಗಿದೆ. ಇರಬೇಕಾದ್ರೆ ಸರಿಯಾಗಿರು, ಇಲ್ಲ ಅಂದರೆ ಹೊರಗಡೆ ಹೋಗು ಅನ್ನೋ ಥರ ನಿಮ್ಮ ಮೈಂಡ್ ಯೋಚನೆ ಮಾಡ್ತಾ ಇದೆ. ಹಾರ್ಟ್ ಆ ರೀತಿ ಯೋಚನೆ ಮಾಡ್ತಾ ಇಲ್ಲ, ಈ ವ್ಯಕ್ತಿಯನ್ನು ಚೇಸ್ ಮಾಡ್ತಾ ಇದೆ. ಹೀಲಿಂಗ್ ಆ್ಯಂಡ್ ಮೂವಿಂಗ್ ಫಾರ್ವರ್ಡ್ ಎನರ್ಜಿ. ನಿಮ್ಮಲ್ಲಿ ಕೆಲವರು ಈಗ ಮೂವ್ ಆನ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ನಿಮ್ಮನ್ನೇ ಹೀಲ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಪಾಸ್ಟನ್ನು ಬಿಟ್ಟು ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಯಾಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ, ನಾನು ಇನ್ನೆಷ್ಟು ಸಹಿಸಬೇಕು, ಇನ್ನೆಷ್ಟು ವೆಯ್ಟ್ ಮಾಡಬೇಕು, ಇನ್ನೆಷ್ಟು ಪೇಷನ್ಸ್ ಟೆಸ್ಟ್ ಮಾಡ್ತಾರೆ, ನಾನು ಯಾಕೆ ಇಷ್ಟೆಲ್ಲ ವೆಯ್ಟ್ ಮಾಡಬೇಕು, ಕೊನೆಗೆ ನನಗೆ ಸಿಗೋದೇನು, ಇಗ್ನೋರ್ ಮಾಡೋದು ಮಾತ್ರ. ಈಗ ನಿಮ್ಮ ಮೈಂಡ್ಸೆಟ್ ಆ ರೀತಿ ಬದಲಾಗ್ತಾ ಇದೆ. ನನ್ನ ಜೊತೆ ಇರಬೇಕಾದವರು ನನ್ನನ್ನು ಅಕ್ಸೆಪ್ಟ್ ಮಾಡಬೇಕು, ನನ್ನನ್ನು ಹ್ಯಾಂಡಲ್ ಮಾಡಬೇಕು, ನನ್ನನ್ನು ಅಂಡರ್ಸ್ಟ್ಯಾಂಡ್ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಸೆಲ್ಫ್ ವರ್ತ್ ಆ್ಯಂಡ್ ಚೇಂಜ್ಡ್ ಆ್ಯಟಿಟ್ಯೂಡ್ ಎನರ್ಜಿ. ಈಗ ನಿಮ್ಮ ಮೈಂಡ್ಸೆಟ್ ಹೀಗಾಗಿದೆ, ಯಾರಿಗಾದರೂ ನಾನು ಡ್ರಾಮಾ ಕ್ವೀನ್ ಅನ್ನಿಸ್ಬೋದು ಅಥವಾ ಅಟೆನ್ಷನ್ ಸೀಕರ್ ಅನ್ನಿಸ್ಬೋದು, ಅವರಿಗೆ ನನ್ನನ್ನು ಹ್ಯಾಂಡಲ್ ಮಾಡೋದು ಕಷ್ಟ ಅನ್ನಿಸ್ಬೋದು. ಆದರೆ ನನ್ನನ್ನು ನಿಜವಾಗ್ಲೂ ಅವರ ಲೈಫ್ನಲ್ಲಿ ಇಟ್ಕೊಳ್ಬೇಕು ಅಂದರೆ ಅವರು ಅಷ್ಟು ಎಫರ್ಟ್ ಹಾಕಲೇಬೇಕು. ಅವ್ರು ನನ್ನ ಹಿಂದೆ ಬರಬೇಕು, ನನ್ನನ್ನು ಚೇಸ್ ಮಾಡಬೇಕು, ನನ್ನ ಹಾರ್ಟ್ ಗೆಲ್ಲಬೇಕು. ನಾನು ಡ್ರಾಮಾ ಕ್ವೀನ್ ಆಗಿರಬಹುದು, ಅಟೆನ್ಷನ್ ಬೇಕು ಅಂತ ಬಯಸುವ ವ್ಯಕ್ತಿ ಕೂಡ ಆಗಿರ್ಬೋದು. ನನ್ನ ಜೊತೆ ಇರಬೇಕು ಅಂದರೆ ನನಗೆ ಆ ಅಟೆನ್ಷನ್ ಕೊಡಲೇಬೇಕು, ನನ್ನನ್ನು ಅರ್ಥ ಮಾಡ್ಕೊಳ್ಳೇಬೇಕು, ನನ್ನ ಜೊತೆ ನಿಲ್ಲಲೇಬೇಕು. ಈ ರೀತಿ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇದೆ. ಮೊದಲು ಏನಾಗ್ತಿತ್ತು ಅಂದರೆ ನೀವೇ ನಿಮ್ಮನ್ನು ಬ್ಲೇಮ್ ಮಾಡ್ಕೊಳ್ತಾ ಇದ್ರಿ, ನಾನೇ ಜಾಸ್ತಿ ಮಾಡ್ತಾ ಇದ್ದೀನಿ, ನಾನೇ ಜಾಸ್ತಿ ಎಫರ್ಟ್ ಹಾಕ್ತಾ ಇದ್ದೀನಿ, ನನ್ನಿಂದಲೇ ತಪ್ಪಾಯಿತು ಅಂತ ಯೋಚನೆ ಮಾಡ್ತಾ ಇದ್ರಿ. ಆದರೆ ಈಗ ಹಾಗಿಲ್ಲ. ಈಗ ನೀವು ಹೇಗಾಗಿದ್ದೀರಾ ಅಂದರೆ, ನಾನು ಹೇಗಿದ್ದೀನೋ ಹಾಗೇ ಇರ್ತೀನಿ, ನನ್ನನ್ನು ನಿಜವಾಗ್ಲೂ ಲವ್ ಮಾಡ್ತೀರಾ ಅಂದರೆ ನನ್ನನ್ನು ವಿನ್ ಮಾಡಬೇಕು. ನಿಮ್ಮ ಆ್ಯಟಿಟ್ಯೂಡ್ ಈಗ ತುಂಬ ಚೇಂಜ್ ಆಗ್ತಾ ಇದೆ. ಮೊದಲಿನ ಹಾಗೆ ಎಮೋಷ್ನಲ್ ಫೂಲ್ ಆಗಿ ಉಳಿದಿಲ್ಲ. ಪೀಸ್ ಓವರ್ ಸ್ಟ್ರೆಸ್ ಎನರ್ಜಿ. ನೀವೀಗ ಎಲ್ಲ ಟೆನ್ಷನ್ಗಳನ್ನು ಹಿಂದೆ ಬಿಟ್ಬಿಡೋಣ ಅನ್ನೋ ನಿರ್ಧಾರಕ್ಕೆ ಕೂಡ ಕೆಲವರು ಬಂದಿದ್ದೀರಾ. ಸಾಕು, ಆಗಿದ್ದಾಗೋಯ್ತು, ಇನ್ಯಾವುದೇ ಟೆನ್ಷನ್ ಬೇಡ, ಲೈಫ್ನಲ್ಲಿ ಮುಂದೆ ಹೋಗೋಣ. ಈಗ ನಿಮ್ಗೆ ಒಂದೇ ಆಸೆ, ಖುಷಿಯಾಗಿರಬೇಕು, ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ ಅನ್ನೋ ರೀತಿ. ಅಂದರೆ ನಿಮಗೆ ಅಟೆನ್ಷನ್ ಬೇಕು, ಆ ವ್ಯಕ್ತಿಯ ಅಟೆನ್ಷನ್. ಡ್ರಾಮಾ ಮಾಡ್ತಾರೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಬಟ್ ನೀವೇನು ಕಮಿಟ್ಮೆಂಟ್ ಕೇಳ್ತಾ ಇದ್ದೀರಾ, ಏನು ಸ್ಟೆಬಿಲಿಟಿ ಕೇಳ್ತಾ ಇದ್ದೀರಾ, ಅಟೆನ್ಷನ್ ಏನು ಕೇಳ್ತಾ ಇದ್ದೀರಾ, ಅದು ನಿಮಗೆ ಬೇಕು. ಸೊ ನೀವು ಖುಷಿಯಾಗಿರಬೇಕು. ಯಾಕೆಂದರೆ ನೀವು ಈಗಾಗಲೇ ತುಂಬ ಹತ್ತಿದ್ದೀರಾ, ತುಂಬ ಕಣ್ಣೀರು ಹಾಕಿದ್ದೀರಾ, ತುಂಬ ನೋವು ಅನುಭವಿಸಿದ್ದೀರಾ, ತುಂಬ ಸ್ಟ್ರೆಸ್ನಲ್ಲಿದ್ದೀರಾ. ಈಗ ನಿಮ್ಗೆ ಅನ್ನಿಸ್ತಾ ಇದೆ, ಯಾರು ಬರಲಿ ಯಾರು ಹೋಗಲಿ ಏನಾದರೂ ಆಗಲಿ, ಕೊನೆಗೆ ನಾನು ಹ್ಯಾಪಿಯಾಗಿರಬೇಕು. ಹಾಗಾಗಿ ನೀವು ಸ್ಟ್ರೆಸ್ ತಗೊಳ್ಳೋದನ್ನು ಬಿಡ್ತಾ ಇದ್ದೀರಾ ಅನ್ನೋ ಎನರ್ಜಿ ಕೂಡ ಇದೆ. ಈಗ ನಿಮ್ಮ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಆ್ಯಟಿಟ್ಯೂಡ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ.
ರೀಯೂನಿಯನ್ ಪಾಸಿಬಿಲಿಟಿ ಎನರ್ಜಿ. ನಿಮ್ಮ ಲೈಫ್ಗೆ ಈ ವ್ಯಕ್ತಿ ಮತ್ತೆ ಬರಬಹುದು ಅನ್ನೋ ಎನರ್ಜಿ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಈ ಪರ್ಸನ್ ಜೊತೆಗೆ ಇನ್ನೂ ಕೆಲವು ವಿಷಯಗಳು ಕಂಪ್ಲೀಟ್ ಆಗಿಲ್ಲ. ನಿಮ್ಮ ಸ್ಟೋರಿ ಅದಿನ್ನೂ ಸಂಪೂರ್ಣವಾಗಿ ಮುಗ್ದಿಲ್ಲ. ಈ ಪರ್ಸನ್ ಲವ್ ಆಫರ್ ಜೊತೆಗೆ ಮತ್ತೆ ಬರುವ ಸಾಧ್ಯತೆ ತುಂಬ ಇದೆ. ಆದರೆ ಮುಂದಿನ ನಿರ್ಧಾರ ನಿಮ್ಮ ಕೈಯಲ್ಲೇ ಇದೆ. ಈ ಪರ್ಸನ್ ಮೇಲೆ ಮತ್ತೆ ಟ್ರಸ್ಟ್ ಮಾಡಬೇಕಾ ಬೇಡವಾ ಅದು ನೀವು ತೀರ್ಮಾನ ಮಾಡಬೇಕು. ಯಾಕೆಂದರೆ ಸಾಮಾನ್ಯವಾಗಿ ಆ ವ್ಯಕ್ತಿ ಮತ್ತೆ ಹೊಸ ಸ್ಟೋರಿ ತಗೊಂಡು ಬರೋದಿಲ್ಲ. ಅದೇ ಹಳೆಯ ಸ್ಟೋರಿ ಮತ್ತೆ ರಿಪೀಟ್ ಆಗುವ ಸಾಧ್ಯತೆ ಕೂಡ ಕೆಲವರ ಲೈಫ್ನಲ್ಲಿ ಇರ್ಬೋದು, ಎಲ್ಲರ ಲೈಫ್ನಲ್ಲಿ ಅಲ್ಲ. ಈ ವ್ಯಕ್ತಿ ತುಂಬ ಚೇಂಜ್ ಆಗಿ ಕಮಿಟ್ಮೆಂಟ್ ಜೊತೆ ಸ್ಟೆಬಿಲಿಟಿ ಜೊತೆ ಕೂಡ ಬರಬಹುದು. ಬಟ್ ಕೆಲವೊಬ್ಬರ ವಿಷಯದಲ್ಲಿ ಮತ್ತೆ ಅದೇ ಹಳೆಯ ರಾಗ. ಸಾಮಾನ್ಯವಾಗಿ ಹೊಸದಾಗಿ ಚೇಂಜ್ ಅನ್ನೋದು ತಕ್ಷಣ ಬಂದರೂ ಕೂಡ ನಂತರ ಮತ್ತೆ ಅದೇ ಹಳೆಯ ರಾಗ ಶುರುವಾಗುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಮುಂದೆ ಯಾವ ನಿರ್ಧಾರ ತಗೊಳ್ಬೇಕು ಅನ್ನೋದನ್ನು ತುಂಬ ಯೋಚನೆ ಮಾಡಿ ತಗೊಳ್ಳಿ. ಬಟ್ ಎನರ್ಜಿಯ ಪ್ರಕಾರ ನಿಮ್ಮ ಹಾರ್ಟ್ನಲ್ಲಿ ಈ ವ್ಯಕ್ತಿ ಇನ್ನೂ ಇದ್ದಾರೆ, ಅವರನ್ನು ನೀವು ಚೇಸ್ ಮಾಡ್ತಾ ಇದ್ದೀರಾ. ಇದೇ ವ್ಯಕ್ತಿ ನಿಮಗೆ ಬೇಕು ಅನ್ನೋ ಫೀಲಿಂಗ್ ಕೂಡ ಇದೆ. ತುಂಬ ಸ್ಟ್ರಾಂಗ್ ಆಗಿರುವ ಲವ್ ನಿಮ್ಮ ಮನಸ್ಸಿನಲ್ಲಿದೆ. ಲೆಟ್ಟಿಂಗ್ ಗೋ ಆಫ್ ದ ಪಾಸ್ಟ್ ಎನರ್ಜಿ. ಈಗ ನೀವು ಹಳೆಯ ವಿಷಯಗಳನ್ನು ಮತ್ತೆ ಮತ್ತೆ ಮಾತಾಡಬೇಕು ಅನ್ನೋ ಮೈಂಡ್ ಸೆಟ್ನಲ್ಲಿ ಇಲ್ಲ. ಆದದ್ದಾಗೋಗಿದೆ, ಆ ವಿಷಯವನ್ನು ಅಲ್ಲೇ ಬಿಡೋಣ, ಮುಂದೆ ಹೋಗೋಣ. ನಿಮಗೆ ಡ್ರಾಮಾ ಬೇಡ, ಅನಗತ್ಯ ಟೆನ್ಷನ್ ಕೂಡ ಬೇಡ. ನೀವು ಹೀಗೆ ಯೋಚನೆ ಮಾಡ್ತಾ ಇದ್ದೀರಾ. ನೋ ಮೋರ್ ಕಾಂಪ್ರಮೈಸ್ ಎನರ್ಜಿ. ಕೆಲವರ ಎನರ್ಜಿಯ ಪ್ರಕಾರ ಈಗ ನೀವು ಯಾರ ಮಾತನ್ನು ಸುಲಭವಾಗಿ ಕೇಳುವ ಸ್ಥಿತಿಯಲ್ಲಿಲ್ಲ. ನಿಮ್ಮೊಳಗೆ ಒಂದು ಸ್ಟ್ರಾಂಗ್ ಆ್ಯಟಿಟ್ಯೂಡ್ ಬಂದಿದೆ. ನೀವು ಹೀಗಿದ್ದೀರಾ, ಈಗ ನಾನು ಕಾಂಪ್ರಮೈಸ್ ಮಾಡೋದಿಲ್ಲ, ಅವರು ಕಾಂಪ್ರಮೈಸ್ ಮಾಡಲೇಬೇಕು. ಈ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಫೈಟಿಂಗ್ ಟು ಕಮ್ ಔಟ್ ಆಫ್ ಎ ಡಿಫಿಕಲ್ಟ್ ಸಿಚುವೇಶನ್ ಎನರ್ಜಿ. ಈಗ ನೀವು ಒಂದು ಸಿಚುವೇಶನಲ್ಲಿ ಸ್ಟಕ್ ಆಗಿರುವ ರೀತಿ ಕೂಡ ಫೀಲ್ ಮಾಡ್ತಾ ಇದ್ದೀರಾ. ಈ ಸಿಚುವೇಶನಿಂದ ಹೊರಗಡೆ ಬರೋದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಆದರೂ ನೀವು ಕೈ ಬಿಟ್ಟಿಲ್ಲ, ನೀವು ಇನ್ನೂ ಫೈಟ್ ಮಾಡ್ತಾ ಇದ್ದೀರಾ, ತುಂಬ ಸ್ಟ್ರಾಂಗ್ ಫೈಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇದೆ ಅಂದರೆ, ನಾನು ಹಿಂದೆ ಸರಿಯೋದಿಲ್ಲ, ನಾನು ಸೋಲೋದಿಲ್ಲ, ಈ ಸಿಚುವೇಶನಿಂದ ಹೊರಗಡೆ ಬಂದು ತೋರಿಸ್ತೀನಿ ಅಂತ. ಅಂದರೆ ಇದು ರಿಲೇಷನ್ಶಿಪ್ ಬಗ್ಗೆ ಕೂಡ ಆಗಿರಬಹುದು. ನೀವು ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದ ವ್ಯಕ್ತಿ ಈಗ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಸ್ಟಕ್ ಆಗಿರುವ ಫೀಲ್ ಇದೆ, ಆದರೆ ಅಲ್ಲೇ ಉಳಿಬೇಕು ಅನ್ನೋ ಆಸೆ ಇಲ್ಲ. ನೀವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಹೊರಗಡೆ ಬರೋದಕ್ಕೆ ಫೈಟ್ ಮಾಡ್ತಾ ಇದ್ದೀರಾ. ನಿಮ್ಮೊಳಗೆ ಈಗ ವಾರಿಯರ್ ಥರದ ಆ್ಯಟಿಟ್ಯೂಡ್ ಅನ್ನೋದು ಬಂದಿದೆ. ಮೊದಲು ಏನಾಗ್ತಿತ್ತು ಅಂದರೆ, ಫ್ಯೂಚರ್ ಬಗ್ಗೆ ನೀವು ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ರಿ. ಫ್ಯೂಚರ್ ಬಗ್ಗೆ ಚೇಂಜ್ ಮೈಂಡ್ ಸೆಟ್ ಎನರ್ಜಿ ಇದೆ. ಮುಂದೆ ಏನಾಗುತ್ತೆ, ನಮ್ಮ ರಿಲೇಷನ್ಶಿಪ್ ಏನಾಗುತ್ತೆ, ಆಗೋದಿಲ್ವಾ, ಮತ್ತೆ ಬರ್ತಾರಾ ಬರೋದಿಲ್ವಾ ಅಂತ ತುಂಬ ಸ್ಯಾಡ್ ಆಗ್ತಾ ಇದ್ರಿ. ಆದರೆ ಈಗ ಹಾಗಿಲ್ಲ. ಕೆಲವರ ಎನರ್ಜಿಯ ಪ್ರಕಾರ ಈಗ ನಿಮ್ಮ ಮೈಂಡ್ ಸೆಟ್ ಹೇಗಾಗಿದೆ ಅಂದರೆ, ಏನಾಗಬೇಕೋ ಆಗಲಿ, ಆಗೋದನ್ನು ಆಗ ನೋಡ್ಕೊಳ್ಳೋಣ. ನಾನು ಯಾಕೆ ಈಗಲೇ ಟೆನ್ಷನ್ ಮಾಡ್ಕೊಳ್ಬೇಕು, ಎಲ್ಲ ಟೆನ್ಷನ್ ನಾನೇ ತಗೊಳ್ಬೇಕಾ, ಏನಾಗುತ್ತೆ ಆಗಲಿ ನೋಡ್ಕೊಳ್ಳೋಣ. ಈಗ ನೀವು ಯಾವುದೇ ವಿಷಯಕ್ಕೂ ಸ್ಯಾಡ್ ಆಗಬೇಕು ಅನ್ನೋ ಸ್ಥಿತಿಯಲ್ಲಿಲ್ಲ. ನಿಮಗೆ ಈಗ ನಿಮ್ಮ ಇನ್ನರ್ ಪೀಸ್ ಅನ್ನೋದು ತುಂಬ ಮುಖ್ಯ ಆಗಿದೆ. ಸ್ಟೇ ಸ್ಟ್ರಾಂಗ್ ಎನರ್ಜಿ ಅಂದರೆ, ಇವತ್ತು ನಿಮ್ಮ ಎನರ್ಜಿ, ತುಂಬ ಜನರ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರುವ ಎನರ್ಜಿ ಇದೆ. ಆ್ಯಟಿಟ್ಯೂಡ್ ತುಂಬ ಸ್ಟ್ರಾಂಗ್ ಆಗಿದೆ. ಡೌನ್ ಫೀಲ್ ಮಾಡ್ತಾ ಇಲ್ಲ, ಮತ್ತು ಮೊದಲಿನ ಹಾಗೆ ಎಮೋಷ್ನಲ್ ಫೂಲ್ ಆಗಬಾರ್ದು ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ಸ್ಟ್ರೆಂತ್ ಎನರ್ಜಿ ಇದೆ. ಟ್ರುತ್ ಆ್ಯಂಡ್ ಡಿವೈನ್ ಗೈಡೆನ್ಸ್ ಎನರ್ಜಿ. ನೀವು ಈಗ ಯಾವ ರೀತಿ ಪ್ರೇಯರ್ ಮಾಡ್ತಾ ಇದ್ದೀರಾ ಅಂದರೆ, ಸತ್ಯ ಎಷ್ಟೇ ಕಹಿಯಾಗಿದ್ರೂ ಪರವಾಗಿಲ್ಲ, ನನ್ನ ಮುಂದೆ ಬರಲಿ. ಯಾವುದೇ ವಿಷಯ ಹಿಡನ್ ಆಗಿರೋದು ನಿಮಗೆ ಇಷ್ಟ ಇಲ್ಲ. ಎಷ್ಟೇ ಶಾಕ್ ಆಗಲಿ, ಎಷ್ಟೇ ಹಾರ್ಟ್ ಬ್ರೇಕ್ ಆಗಲಿ, ನನಗೆ ಸತ್ಯ ಗೊತ್ತಾಗಲಿ ಅಂತ ನೀವು ಡಿವೈನ್ ಹತ್ರ ಗೈಡೆನ್ಸ್ ಕೇಳ್ತಾ ಇದ್ದೀರಾ. ನನಗೆ ಮುಂದೆ ಯಾವ ದಾರಿ, ನನ್ನ ಮುಂದಿನ ಸ್ಟೆಪ್ ಏನು, ನನ್ನ ಫ್ಯೂಚರ್ನಲ್ಲಿ ಏನಾಗ್ಬೋದು ಅಂತ ಗೈಡೆನ್ಸ್ ಕೇಳ್ತಾ ಇದ್ದೀರಾ. ಆ ಗೈಡೆನ್ಸ್ನಿಂದ ನಿಮಗೆ ತುಂಬ ಇನ್ಸ್ಪಿರೇಷನ್ ಕೂಡ ಸಿಗ್ತಾ ಇದೆ. ಸೆಲ್ಫ್ ಟೈಮ್ ಆ್ಯಂಡ್ ಸ್ಟ್ರಾಂಗ್ ಬೌಂಡ್ರೀಸ್ ಎನರ್ಜಿ. ಈಗ ನೀವು ನಿಮಗಾಗಿ ಹೆಚ್ಚು ಟೈಮ್ ತೊಗೊಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಅಂದರೆ ಸೆಲ್ಫ್ ಟೈಮ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ನಿಮ್ಮ ಕೇರ್ ನೀವು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಈಗ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲೇ ನಿಮಗೆ ಖುಷಿ ಸಿಗ್ತಾ ಇದೆ. ಒಬ್ಬರೇ ಇದ್ದರೂ ಕೂಡ ಕಂಫರ್ಟಬಲ್ ಆಗ್ತಾ ಇದ್ದೀರಾ. ನಿಮ್ಮ ಅಲೋನ್ ಟೈಮನ್ನು ನೀವು ಎಂಜಾಯ್ ಮಾಡ್ತಾ ಇದ್ದೀರಾ. ಈಗ ನಿಮ್ಮ ಬೌಂಡ್ರೀಸ್ ತುಂಬ ಸ್ಟ್ರಾಂಗ್ ಆಗಿದೆ. ನನ್ನ ಅಲೋನ್ ಟೈಮ್ಗೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಮೈಂಡ್ ಸೆಟ್ ಕೂಡ ಕೆಲವರಿಗಿದೆ. ಈ ಟೈಮ್ನಲ್ಲಿ ಯಾರೂ ನನ್ನ ಜೊತೆ ಮಾತಾಡಬಾರ್ದು, ಈ ರೀತಿಯ ಮೈಂಡ್ ಸೆಟ್ ಈಗ ನಿಮ್ಮೊಳಗೆ ಕೂಡ ಬಂದಿದೆ. ಪ್ರಾಕ್ಟಿಕಲ್ ಮೈಂಡ್ ಸೆಟ್ ಎನರ್ಜಿ. ಈಗ ನೀವು ತುಂಬ ಪ್ರಾಕ್ಟಿಕಲ್ ಆಗ್ತಾ ಇದ್ದೀರಾ. ಮೊದಲು ಇದ್ದ ಹಾಗೆ ಯಾರೂ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇದೆ ಅಂದರೆ, ಈಗ ಗೇಮ್ ನಾನು ಆಡ್ತೀನಿ, ಇನ್ನು ನಿಮ್ಮ ಗೇಮ್ ಓವರ್, ಈಗ ಮೂವ್ ಆನ್ ನಾನು ಮಾಡ್ತೀನಿ, ನನ್ನ ಜೊತೆ ಇನ್ನು ಯಾರೂ ಮ್ಯಾನಿಪುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಈ ರೀತಿಯ ಎನರ್ಜಿಯಲ್ಲಿ ಕೂಡ ಕೆಲವರಿದ್ದೀರಾ. ನಿಮ್ಮ ಎನರ್ಜಿ ಸಂಪೂರ್ಣ ಚೇಂಜ್ ಆಗ್ತಾ ಇದೆ. ಈಗ ಯಾರೂ ನಿಮ್ಮನ್ನು ಸುಲಭವಾಗಿ ಫೂಲ್ ಮಾಡೋದಕ್ಕೆ ಆಗೋದಿಲ್ಲ. ಈ ಮೈಂಡ್ ಸೆಟ್ಗೆ ನೀವು ಬಂದಿದ್ದೀರಾ. ಲೈಫ್ನಲ್ಲಿ ಸಾಕಷ್ಟು ಲೆಸನ್ ಕಲಿತ ನಂತರ ಮನುಷ್ಯ ಹೀಗೆ ಸ್ಟ್ರಾಂಗ್ ಆಗೋದು.
ಮನಿ ಆ್ಯಂಡ್ ಅವೇರ್ನೆಸ್ ಎನರ್ಜಿ. ನಿಮ್ಮ ಲೈಫ್ನಲ್ಲಿ ಮನಿ ಬಗ್ಗೆ ಕೂಡ ಈಗ ನೀವು ತುಂಬ ಕೇರ್ಫುಲ್ ಆಗಿದ್ದೀರಾ. ನಿಮ್ಮ ಫೈನಾನ್ಸಸ್ ಬಗ್ಗೆ ಕೂಡ ತುಂಬ ಕ್ಯಾಲ್ಕುಲೇಟಿವ್ ಆಗಿದ್ದೀರಾ. ಯಾರು ನಿಮ್ಮನ್ನು ಫೂಲ್ ಮಾಡ್ತಿದ್ದಾರೆ, ಯಾರು ಡಬಲ್ ಫೇಸ್ ಆಗಿದ್ದಾರೆ, ಯಾರು ಡ್ರಾಮಾ ಮಾಡ್ತಿದ್ದಾರೆ ಅನ್ನೋದನ್ನು ಈಗ ಗಮನಿಸ್ತಾ ಇದ್ದೀರಾ. ಅಂದರೆ ನಿಮಗೆ ಅದು ಕ್ಲಿಯರ್ ಆಗಿದೆ. ಈ ಪರ್ಸನ್ನನ್ನು ಮನಿಗಾಗಿ ಯೂಸ್ ಮಾಡ್ತಾ ಇದ್ರಾ ಅಥವಾ ಎಮೋಷ್ನಲ್ ಆಗಿ ಯೂಸ್ ಮಾಡ್ತಾ ಇದ್ರಾ, ಯಾವ ರೀತಿ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇದೆ ಅಂದರೆ, ಇನ್ನು ಮುಂದೆ ಯಾರೂ ನನ್ನನ್ನು ಫೂಲ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ನಿಮ್ಮ ಪ್ರತಿಯೊಂದು ರೂಪಾಯಿಗೂ ವ್ಯಾಲ್ಯೂ ಕೊಡ್ತಾ ಇದ್ದೀರಾ. ಯಾರು ನನ್ನ ಎಮೋಷನ್ಸನ್ನು ಯೂಸ್ ಮಾಡಿಕೊಂಡು ನನ್ನಿಂದ ನಾನು ಹರ್ಟ್ ಆಗ್ತಾ ಇದೆ ಅವರಿದ್ದ ಅನ್ನೋದು ನಿಮಗೆ ಅರ್ಥ ಆಗ್ತಾ ಇದೆ. ಎಲ್ಲವನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ನಿಮ್ಮ ಎಮೋಷನ್ಸ್ ಆಗಿರಲಿ, ನಿಮ್ಮ ಮನಿ ಆಗಿರಲಿ, ಎಲ್ಲದರ ಬಗ್ಗೆ ಕೇರ್ ತಗೊಳ್ತಾ ಇದ್ದೀರಾ. ಚೂಸಿಂಗ್ ಯುವರ್ ಸೆಲ್ಫ್ ಎನರ್ಜಿ. ಈಗ ನಿಮ್ಮ ಆ್ಯಟಿಟ್ಯೂಡ್ ಯಾವ ರೀತಿ ಇದೆ ಅಂದರೆ, ನನ್ನ ಜೊತೆ ಇರಬೇಕು ಅಂದರೆ ನನ್ನನ್ನು ಅಕ್ಸೆಪ್ಟ್ ಮಾಡಬೇಕು, ಇಲ್ಲ ಅಂದರೆ ಹೋಗ್ಬೋದು. ಈಗ ನಿಮ್ಮ ಬಗ್ಗೆ ನಿಮಗೆ ಅವೇರ್ನೆಸ್ ತುಂಬ ಹೆಚ್ಚಾಗಿದೆ. ನನಗೆ ಹ್ಯಾಪಿ ಆಗಿರಬೇಕು, ಇಷ್ಟು ದಿನ ಎಲ್ಲರ ಬಗ್ಗೆ ಯೋಚನೆ ಮಾಡಿದೆ, ಆದರೆ ನನ್ನ ಹ್ಯಾಪಿನೆಸ್ ಬಗ್ಗೆ ಮಾತ್ರ ಯೋಚನೆ ಮಾಡಿರಲಿಲ್ಲ. ಈಗ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದೀರಾ. ಈಗ ನಾನು ನನ್ನ ಹ್ಯಾಪಿನೆಸ್ ನೋಡ್ಕೊಳ್ತೀನಿ, ನನ್ನ ಲೈಫ್ ನೋಡ್ಕೊಳ್ತೀನಿ, ಇದು ನಿಮ್ಮ ಮೈಂಡ್ ಹೇಳ್ತಾ ಇದೆ. ಆದರೆ ನಿಮ್ಮ ಹಾರ್ಟ್ನಲ್ಲಿ ಇನ್ನೂ ಆ ಪರ್ಸನ್ ಮೇಲೆ ಲವ್ ತುಂಬ ಇದೆ. ನಿಮ್ಮ ಹಾರ್ಟ್ ಅವರನ್ನೇ ಚೇಸ್ ಮಾಡ್ತಾ ಇದೆ. ನೀವು ಈಗಲೂ ತುಂಬ ಒಳ್ಳೆಯ ವ್ಯಕ್ತಿ, ಆದರೆ ಲೈಫ್ ನಿಮ್ಮನ್ನು ಹೀಗೆ ಸ್ಟ್ರಾಂಗ್ ಆಗುವ ರೀತಿ ಮಾಡಿದೆ. ಇನ್ನೆಷ್ಟು ದಿನ ಎಲ್ಲವನ್ನು ಸಹಿಸ್ತಾ ಇರ್ತೀರಾ? ಈಗ ನಿಮ್ಮ ಮೈಂಡ್ಸೆಟ್ ಹೇಗಾಗಿದೆ ಅಂದರೆ, ಇಷ್ಟು ದಿನ ನನ್ನ ಪಾರ್ಟ್ನರ್ ನನ್ನನ್ನು ಚೂಸ್ ಮಾಡ್ತಾ ಇದ್ರು, ಈಗ ನಾನು ಡಿಸೈಡ್ ಮಾಡ್ತೀನಿ ನನಗೆ ಈ ಪರ್ಸನ್ ಜೊತೆ ಇರಬೇಕಾ ಇಲ್ವಾ. ಈ ಚೇಂಜ್ ತುಂಬ ದೊಡ್ಡ ಚೇಂಜ್. ಕೆಲವರ ಲೈಫ್ನಲ್ಲಿ ಕೆಲವರ ಮೈಂಡ್ಸೆಟ್ ಈ ರೀತಿ ಆಗ್ತಾ ಇದೆ. ಎಲ್ಲರ ಮನಸ್ಸಿನಲ್ಲಿ ಆ ರೀತಿ ಇದೆ ಅಂತಲ್ಲ, ಬಟ್ ನಿಮ್ಮ ಮೈಂಡ್ ಆ ರೀತಿ ಹೇಳ್ತಾ ಇದೆ. ಹಾರ್ಟ್ ಅವರನ್ನು ಬಿಟ್ಕೊಡ್ತಾ ಇಲ್ಲ. ಇದು ಒಂದು ದಿನದಲ್ಲಿ ಬಂದಿಲ್ಲ. ತುಂಬ ನೋವು, ತುಂಬ ಅವಮಾನ, ತುಂಬ ಕಷ್ಟ, ಇದೆಲ್ಲವನ್ನು ಅನುಭವಿಸಿದ ನಂತರ ಈ ಚೇಂಜ್ ಬಂದಿದೆ. ಒಳಗಿನಿಂದ ನೀವು ಇನ್ನೂ ತುಂಬ ಸ್ಟ್ರಾಂಗ್ ಆಗಿ ಆ ವ್ಯಕ್ತಿಯನ್ನು ಬಯಸ್ತಾ ಇದ್ದೀರಾ, ಆದರೆ ಹೊರಗಿನಿಂದ ನಿಮ್ಮ ಸುತ್ತ ಒಂದು ಸ್ಟ್ರಾಂಗ್ ಪ್ರೊಟೆಕ್ಟಿವ್ ಶೆಲ್ ಅನ್ನೋದು ಬಂದಿದೆ. ಈ ಚೇಂಜ್ ನಿಜವಾಗ್ಲೂ ತುಂಬ ದೊಡ್ಡ ಚೇಂಜ್. ಯಾರಿಗಾದರೂ ನಿಮ್ಮ ಆ್ಯಟಿಟ್ಯೂಡ್ ತುಂಬ ಈಗೋ ಇದೆ ಅಂತ ಅನ್ನಿಸ್ಬೋದು, ಬಟ್ ನಿಮ್ಮ ಮನಸ್ಸಿನ ಒಳಗಡೆಯಿಂದ ಅದೇ ವ್ಯಕ್ತಿಯನ್ನು ಕಾಯ್ತಾ ಇದ್ದೀರಾ. ಆ ವ್ಯಕ್ತಿ ಕೂಡ ಈಗ ನಿಮ್ಮ ಸ್ಟ್ರೆಂತ್ ನೋಡಿ ಹೆದರ್ತಾ ಇದ್ದಾರೆ. ಮೊದಲು ನೀವು ಸೈಲೆಂಟ್ ಆಗಿದ್ರಿ, ಯಾವುದಕ್ಕೂ ಉತ್ತರ ಕೊಡ್ತಾ ಇರಲಿಲ್ಲ, ಆದರೆ ಈಗ ನೀವು ನೇರವಾಗಿ ನಿಮ್ಮ ಮಾತನ್ನು ಹೇಳುವಷ್ಟು ಸ್ಟ್ರಾಂಗ್ ಆಗಿರುವಂತಹ ಎನರ್ಜಿಯಲ್ಲಿದ್ದೀರಾ. ಪಾರ್ಟ್ನರ್ ಎನರ್ಜಿ. ಅವರ ಈಗ ಕರೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಈಗ ಅವರು ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ರೋಲ್ ರಿವರ್ಸಲ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಅವರ ಎನರ್ಜಿಯನ್ನು ನೋಡಿದ್ರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ರಿವರ್ಸ್ ಆಗಿದೆ. ಮೊದಲು ನಿಮ್ಮಿಂದ ದೂರ ಹೋಗ್ತಾ ಇದ್ರು, ಈಗ ಅವರಿಗೆ ಒಬ್ಬರೇ ಇರೋದು ಇಷ್ಟ ಆಗ್ತಾ ಇಲ್ಲ. ಮೊದಲು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ, ಮೊದಲು ಅವರ ಬಗ್ಗೆ ಮಾತ್ರ ಅವರು ಥಿಂಕ್ ಮಾಡ್ತಾ ಇದ್ರು. ಈಗ ಅವರಿಗೆ ನಿಮ್ಮ ಲವ್ ಬೇಕಾಗಿದೆ, ಅವರ ಲೈಫ್ನಲ್ಲಿ ರಿಲೇಷನ್ಶಿಪ್ ಬೇಕಾಗಿದೆ. ಒಂದು ಟೈಮ್ನಲ್ಲಿ ನೀವು ತುಂಬ ಎಮೋಷ್ನಲ್ ಆಗಿದ್ರಿ, ಅವರು ಪ್ರಾಕ್ಟಿಕಲ್ ಆಗಿದ್ದರು, ಆದರೆ ಈಗ ನೀವು ಪ್ರಾಕ್ಟಿಕಲ್ ಆಗಿದ್ದೀರಾ, ಅವರು ಎಮೋಷ್ನಲ್ ಆಗಿದ್ದಾರೆ. ನಿಜವಾದ ಲವ್ಗೆ ವ್ಯಾಲ್ಯೂ ಕೊಡದೇ ಇದ್ದಾಗ ಅದರ ಇಂಪಾರ್ಟೆನ್ಸ್ ಆಮೇಲೆ ಗೊತ್ತಾಗುತ್ತೆ. ಈಗ ಅವರ ಫೋಕಸ್ ಅವರಿಂದ ನಿಮ್ಮ ಕಡೆಗೆ ಶಿಫ್ಟ್ ಆಗಿದೆ, ಆದರೆ ನಿಮ್ಮ ಫೋಕಸ್ ಅವರಿಂದ ನಿಮ್ಮ ಮೇಲೆ ಶಿಫ್ಟ್ ಆಗಿದೆ. ಈ ಚೇಂಜ್ ತುಂಬ ದೊಡ್ಡದು. ದೇ ಸಿ ಯು ಡಿಫ್ರೆಂಟ್ಲಿ ಎನರ್ಜಿ. ಈ ವ್ಯಕ್ತಿ ನಿಮ್ಮನ್ನು ಹೇಗೆ ನೋಡ್ತಿದ್ದಾರೆ ಅಂದರೆ, ಒಂದು ಹೊಳೆಯುವ ನಕ್ಷತ್ರದ ಹಾಗೆ, ತುಂಬ ಬ್ರೈಟ್ ಆಗಿ ಕಾಣುವ ಒಬ್ಬ ವ್ಯಕ್ತಿಯ ಹಾಗೆ. ಈಗ ನಿಮ್ಮನ್ನು ಪಡೆಯೋದು ಅವರಿಗೆ ಆಲ್ಮೋಸ್ಟ್ ಇಂಪಾಸಿಬಲ್ ಅನ್ನೋ ಫೀಲ್ ಇದೆ. ನಿಮ್ಮ ಗ್ಲೋ, ನಿಮ್ಮ ಆರಾ, ನಿಮ್ಮ ಸ್ಟ್ರೆಂತ್ ಇದೆಲ್ಲವನ್ನು ನೋಡಿ ಅವರು ಮನಸ್ಸಿನ ಒಳಗಡೆ ಹೆದರ್ತಾ ಇದ್ದಾರೆ. ಸೀಕ್ರೆಟ್ ಆಗಿ ನಿಮ್ಮನ್ನು ಲವ್ ಮಾಡ್ತಾ ಇದ್ದಾರೆ, ಮನಸ್ಸಿನಲ್ಲೇ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಈಗ ಅದನ್ನು ನೇರವಾಗಿ ಹೇಳುವಂತಹ ಧೈರ್ಯ ಅವರಲ್ಲಿಲ್ಲ. ಒಂದು ಟೈಮ್ನಲ್ಲಿ ನೀವು ನಿಮ್ಮ ಲವ್ವನ್ನು ಅವರಿಗೆ ತೋರಿಸಿದಾಗ ಅವರು ಅದರ ವ್ಯಾಲ್ಯೂ ಕೊಡಲಿಲ್ಲ, ನಿಮ್ಮನ್ನು ಇಗ್ನೋರ್ ಮಾಡಿದ್ರು, ನಿಮ್ಮ ಫೀಲಿಂಗ್ಸನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆ ಟೈಮ್ನಲ್ಲಿ ಅವ್ರಿಗೆ ಲವ್ ಅನ್ನೋದು ಬೇಕಿರಲಿಲ್ಲ, ಆದರೆ ಈಗ ಅವರಿಗೆ ಅನ್ನಿಸ್ತಾ ಇದೆ ನೀವೇ ಅವರ ಲೈಫ್ನಲ್ಲಿ ಇರಬೇಕಾದಂತಹ ಪರ್ಸನ್ ಅಂತ. ಈಗ ಅವರಿಗೆ ಒಂದು ದೊಡ್ಡ ಫಿಯರ್ ಇದೆ, ಅವರು ನಿಮ್ಮನ್ನು ದೂರ ಮಾಡ್ಕೊಳ್ಬಾರ್ದು ಅನ್ನೋ ಫಿಯರ್. ಈ ಸಲ ನೀವು ಮತ್ತೆ ಅವರ ಲೈಫ್ಗೆ ಬಂದರೆ ನಿಮ್ಮನ್ನು ಮತ್ತೆ ಕಳ್ಕೊಳ್ಬಾರ್ದು ಅನ್ನೋ ಸ್ಟ್ರಾಂಗ್ ಡಿಸೈರ್ ಅವರಲ್ಲಿದೆ. ಅವರು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಈ ಸಲ ಅವಕಾಶ ಸಿಕ್ಕಿದ್ರೆ ನಿಮ್ಮನ್ನು ಮತ್ತೆ ಬಿಟ್ಟು ದೂರ ಹೋಗೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ನಿಮ್ಮ ಜೊತೆ ಇದ್ದಾಗಲೇ ಅವರ ಲೈಫ್ ಕಂಪ್ಲೀಟ್ ಅನ್ನೋ ಫೀಲ್ ಬರ್ತಾ ಇದೆ. ಅವರಿಗೆ ಈಗ ತುಂಬ ಪ್ಲ್ಯಾನಿಂಗ್ ಮನಸ್ಸಿನಲ್ಲಿ ನಡೀತಾ ಇದೆ, ಇಮ್ಯಾಜಿನೇಷನ್ ತುಂಬ ಮಾಡ್ತಾ ಇದ್ದಾರೆ. ನಿಮಗೆ ಹೇಗೆ ಪ್ರಪೋಸ್ ಮಾಡಬೇಕು, ಹೇಗೆ ಸರ್ಪ್ರೈಸ್ ಕೊಡಬೇಕು, ಹೇಗೆ ಅವರ ಫೀಲಿಂಗ್ಸ್ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ಎಲ್ಲ ಪ್ಲಾನಿಂಗ್ ಈಗ ಅವರ ಮೈಂಡ್ನಲ್ಲಿ ನಡೀತಾ ಇದೆ. ರಿಯಾಲಿಟಿಯಲ್ಲಿ ಇನ್ನೂ ಏನೂ ನಡೆದಿಲ್ಲ, ಆದರೆ ಅವರು ಅದರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ.
ರಿಗ್ರೆಟ್ ಆ್ಯಂಡ್ ಅಪಾಲಜಿ ಎನರ್ಜಿ. ಪಾಸ್ಟ್ನಲ್ಲಿ ಈ ಪರ್ಸನ್ ನಿಮ್ಮ ಮೇಲೆ ತಪ್ಪು ಹಾಕಿರ್ಬೋದು, ನಿಮ್ಮನ್ನೇ ತಪ್ಪು ಅಂತ ತೋರಿಸಿರ್ಬೋದು, ನಿಮ್ಮ ಮೇಲೆ ತುಂಬ ಆರೋಪಗಳನ್ನು ಮಾಡಿರ್ಬೋದು. ಅದಾದ ಮೇಲೆ ನೀವಿಬ್ಬರು ದೂರ ಹೋಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಸಿಚುವೇಶನ್ ಕಾರಣದಿಂದ ನಿಮ್ಮಿಂದ ದೂರ ಆಗಿರ್ಬೋದು. ಬಹುಶಃ ಅವರಿಗೆ ನಿಮ್ಮ ಬಗ್ಗೆ ಕೆಲವು ಎಕ್ಸ್ಪೆಕ್ಟೇಷನ್ ಇರಬಹುದು. ಆ ಎಕ್ಸ್ಪೆಕ್ಟೇಷನ್ ಕಂಪ್ಲೀಟ್ ಆಗ್ತಾ ಇಲ್ಲ ಅನ್ನೋ ಫೀಲ್ ಬಂದಿರ್ಬೋದು. ಅದಕ್ಕಾಗಿ ಕೂಡ ಕೆಲವರು ದೂರ ಹೋಗಿರ್ಬೋದು. ಆದರೆ ಈ ಎರಡೂ ಸಿಚುವೇಶನ್ಗಳಲ್ಲೂ ಒಂದು ವಿಷಯ ಕಾಮನ್ ಆಗಿರೋದು, ಅವರು ನಿಮ್ಮಿಂದ ದೂರ ಹೋಗುವಾಗ ಅದು ಅವ್ರಿಗೆ ಸುಲಭ ಇರಲಿಲ್ಲ. ತುಂಬ ನೋವಿನಿಂದ ಹಾರ್ಟ್ ಮೇಲೆ ತುಂಬ ಪೇಯ್ನ್ ಇಟ್ಕೊಂಡೇ ಹೋಗಿದ್ದಾರೆ. ಈಗ ಅವರು ಮಾಡಿದ ತಪ್ಪಿನ ಬಗ್ಗೆ ಸಾರಿ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಅವರು ಫೀಲ್ ಮಾಡಬೇಕಾದಷ್ಟು ಡೀಪ್ ಸಾರಿ ಇನ್ನೂ ಫೀಲ್ ಮಾಡ್ತಾ ಇಲ್ಲ. ಅವರ ಸಾರಿ ಇನ್ನೂ ಸರ್ಫೇಸ್ ಲೆವೆಲ್ನಲ್ಲಿ ಮಾತ್ರ ಇದೆ. ಅವರು ಇನ್ನೂ ಹೆಚ್ಚು ಡೀಪಾಗಿ ರಿಗ್ರೆಟ್ ಮಾಡಬೇಕು. ಆ ಫೀಲ್ ಇನ್ನೂ ಸಂಪೂರ್ಣವಾಗಿ ಅವ್ರಿಗೆ ಬಂದಿಲ್ಲ. ಹಾಗಾಗಿ ಅವರು ಸಾರಿ ಹೇಳಿದ್ರು ಕೂಡ ಅದನ್ನು ಸ್ವಲ್ಪ ಓವರ್ ಆಗಿ ತೋರಿಸುವ ಸಾಧ್ಯತೆ ಕೂಡ ಇದೆ. ಲಾಸ್ಟ್ ಕನೆಕ್ಷನ್ ಎನರ್ಜಿ. ಅವ್ರಿಗೆ ಅನ್ನಿಸ್ತಾ ಇದೆ ಅವರ ಹಾರ್ಟ್ನ ಮಾತು ಈಗ ನಿಮ್ಮವರೆಗೆ ತಲುಪ್ತಾ ಇಲ್ಲ. ಅವರ ಹೃದಯದ ಮಾತು ನಿಮಗೆ ಕೇಳಿಸ್ತಾ ಇಲ್ಲ. ಅವರಿಗೆ ನೀವು ಸ್ಟೋನ್ ಹಾರ್ಟ್ ಆಗಿಬಿಟ್ಟಿದ್ದೀರಾ ಅನ್ನೋ ಫೀಲ್ ಇದೆ. ಅವ್ರು ಏನೇ ಮಾಡಿದ್ರು ನಿಮ್ಮನ್ನು ಮತ್ತೆ ಪಡೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ನೀವು ಈಗ ಅವರ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಆದರೆ ಅವರಿಗೆ ಆಗ್ತಾ ಇರುವ ಈ ಫೀಲ್ ಸಂಪೂರ್ಣ ಸತ್ಯ ಅಲ್ಲ. ನೀವು ಸಂಪೂರ್ಣ ಸ್ಟೋನ್ ಹಾರ್ಟ್ ಆಗಿಲ್ಲ. ನಿಮ್ಮ ಹಾರ್ಟ್ನಲ್ಲಿ ಇನ್ನೂ ಈ ವ್ಯಕ್ತಿಯ ಮೇಲೆ ತುಂಬ ಫೀಲಿಂಗ್ಸ್ ಇದೆ. ಆದರೆ ಅವರಿಗೆ ಅದು ಕಾಣಿಸ್ತಾ ಇಲ್ಲ. ಮಿರಾಕಲ್ ಆ್ಯಂಡ್ ಹೋಪ್ ಎನರ್ಜಿ. ಅವರಿಗೆ ಇನ್ನೂ ಕೂಡ ಒಂದು ಹೋಪ್ ಇದೆ. ಒಂದು ಮಿರಾಕಲ್ ಆಗ್ಬೋದು, ಒಂದು ಸರ್ಪ್ರೈಸ್ ಆಗ್ಬೋದು, ಎಲ್ಲವೂ ಮತ್ತೆ ಚೇಂಜ್ ಆಗ್ಬೋದು, ನೀವು ಮತ್ತೆ ಅವರನ್ನು ಲವ್ ಮಾಡ್ಬೋದು ಅಂತ ಅವರು ಮನಸ್ಸಿನಲ್ಲಿ ಹೋಪ್ ಇಟ್ಕೊಂಡಿದ್ದಾರೆ. ಈಗ ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಅವರ ಮೇಲೆ ಲವ್ ಇಲ್ಲ, ನೀವು ಸಂಪೂರ್ಣ ಚೇಂಜ್ ಆಗಿದ್ದೀರಾ ಅಂತ. ಆದರೆ ಅವರು ಈ ಸಿಚುವೇಶನ್ಗೆ ರೀಸನ್ ಅವರೇ ಅನ್ನೋದು ಕೂಡ ಗೊತ್ತಿದೆ. ಅವರು ನಿಮ್ಮನ್ನು ಇಷ್ಟು ಪುಷ್ ಮಾಡಿದ್ರು, ಅದಕ್ಕಾಗಿ ನೀವು ಸ್ಟ್ರಾಂಗ್ ಆಗಿದ್ದೀರಾ. ಆದರೂ ಒಂದು ಮಿರಾಕಲ್ ಆಗ್ಬೋದು ಅನ್ನೋ ಹೋಪ್ ಅವರನ್ನು ಬಿಟ್ಟಿಲ್ಲ. ವೇಟಿಂಗ್ ಫಾರ್ ದ ರೈಟ್ ಟೈಮ್ ಎನರ್ಜಿ. ಅವರು ಆ್ಯಕ್ಷನ್ ತಗೊಳ್ಳೋದಕ್ಕೆ ತುಂಬ ಲೇಟ್ ಮಾಡಿದ್ರು. ನಿಮ್ಮ ಪೇಷನ್ಸನ್ನು ತುಂಬ ಟೆಸ್ಟ್ ಮಾಡಿದ್ರು. ರಿಲೇಷನ್ಶಿಪ್ಗಾಗಿ ಬೇಕಾದ ಎಫರ್ಟ್ಸ್ ಹಾಕಲಿಲ್ಲ. ಅದಕ್ಕಾಗಿ ಈ ರಿಲೇಷನ್ಶಿಪ್ ಇವತ್ತಿನ ಸಿಚುವೇಶನ್ಗೆ ಬಂದಿದೆ. ಇದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನೂ ಆ್ಯಕ್ಷನ್ ತಗೊಳ್ಳದೆ ವೆಯ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಪ್ರಾಬ್ಲಮ್ಸ್ ಆಗ್ಬೋದು ಅನ್ನೋದು ಅವ್ರಿಗೆ ಗೊತ್ತಿದೆ. ಆದರೂ ಅವರು ಹೋಪ್ ಬಿಟ್ಟಿಲ್ಲ. ಡಿವೈನ್ ಮೇಲೆ ಅವರಿಗೆ ತುಂಬ ಟ್ರಸ್ಟ್ ಇದೆ. ಸರಿಯಾದ ಟೈಮ್ ಬಂದಾಗ ಎಲ್ಲ ಸರಿಯಾಗುತ್ತೆ ಅಂತ ಅವರು ಬಿಲೀವ್ ಮಾಡ್ತಾ ಇದ್ದಾರೆ. ಆ ಸರಿಯಾದ ಟೈಮ್ಗಾಗಿ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಹೋಪ್, ವೇಟಿಂಗ್ ಆ್ಯಂಡ್ ಡೀಪ್ ಫೀಲಿಂಗ್ಸ್ ಎನರ್ಜಿ. ಕೆಲವೊಂದು ಸಲ ನಿಮ್ಮ ಆ್ಯಟಿಟ್ಯೂಡ್ ನೋಡಿ ನೀವು ಮೂವ್ ಆನ್ ಆಗಿದ್ದೀರಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವರು ಹೋಪ್ ಬಿಟ್ಟಿಲ್ಲ. ಸರಿಯಾದ ಟೈಮ್ಗಾಗಿ ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ಮಿರಾಕಲ್ ಆಗ್ಬೋದು, ಎಲ್ಲ ಮತ್ತೆ ಸರಿಯಾಗ್ಬೋದು, ನೀವು ಮತ್ತೆ ಅವರ ಲೈಫ್ಗೆ ಬರಬಹುದು ಅನ್ನೋ ರೀತಿ ಬಿಲೀವ್ ಮಾಡ್ತಾ ಇದ್ದಾರೆ. ಅವರು ಗಿವ್ ಅಪ್ ಮಾಡುವ ಮೈಂಡ್ ಸೆಟ್ನಲ್ಲಿ ಕಾಣ್ತಾ ಇಲ್ಲ. ಇನ್ನೂ ಹೋಪ್ ಇಟ್ಕೊಂಡೇ ಇದ್ದಾರೆ. ವೇಟಿಂಗ್ ಫಾರ್ ಯುವರ್ ಮೆಸೇಜ್ ಎನರ್ಜಿ. ಅವರು ಇನ್ನೂ ನಿಮ್ಮ ಕಾಲ್ಗಾಗಿ, ನಿಮ್ಮ ಮೆಸೇಜ್ಗಾಗಿ, ನಿಮ್ಮ ರಿಪ್ಲೈಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ದಿನ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಅನ್ನೋ ಹೋಪ್ ಅವರಲ್ಲಿದೆ. ಬಟ್ ಕೆಲವೊಂದು ಸಲ ಅವರ ಈಗೋ ಕೂಡ ಅವರನ್ನು ತಡೀತಾ ಇದೆ. ಕಾಲ್, ಮೆಸೇಜ್ ಬಂದರೂ ಕೂಡ ತುಂಬ ನೆಗ್ಲೆಕ್ಟ್ ಮಾಡಿರ್ಬೋದು, ದೂರ ಮಾಡಿರ್ಬೋದು, ಅಥವಾ ಗಮನಿಸದೇ ಇರುವ ಹಾಗೆ ಬಿಹೇವ್ ಕೂಡ ಮಾಡಿರಬಹುದು, ಸಿಟ್ಟನ್ನು ತೋರಿಸಿರಬಹುದು. ಬಟ್ ಮೇಲ್ನೋಟಕ್ಕೆ ಅವರು ತುಂಬ ಹ್ಯಾಪಿ ಆಗಿರುವ ಹಾಗೆ ನಿಮಗೆ ಕಾಣಿಸ್ತಾ ಇದ್ದಾರೆ. ಆದರೆ ಮನಸ್ಸಿನ ಒಳಗಡೆ ಅವರು ಇನ್ನೂ ಕೂಡ ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಯು ಎನರ್ಜಿ. ಈ ಪರ್ಸನ್ ಅವರ ಫೀಲಿಂಗ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ಅವರು ನಿಮ್ಮನ್ನು ಲೆಟ್ ಗೋ ಮಾಡಿಲ್ಲ. ಹೊರಗಿನಿಂದ ಹಾಕಿ ತೋರಿಸಿದ್ರು ಕೂಡ ಮನಸ್ಸಿನ ಒಳಗಡೆ ನಿಮ್ಮ ಮೆಮೊರೀಸನ್ನು ಇನ್ನೂ ಬಿಗಿಯಾಗಿ ಹಿಡ್ಕೊಂಡಿದ್ದಾರೆ. ಒಂದು ಟೈಮ್ನಲ್ಲಿ ಅವರು ನಿಮ್ಮಿಂದ ದೂರ ಹೋದರು. ಯಾಕೆಂದರೆ ಪ್ರಾಬ್ಲಮ್ಸ್ ಆಗ್ಬೋದು ಅನ್ನೋ ಫಿಯರ್ ಇತ್ತು. ಆ ಟೈಮ್ನಲ್ಲಿ ಅವರು ಸೆಲ್ಫಿಶ್ ಆಗಿ ಅವರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಯಿದ್ರು. ಈ ರಿಲೇಷನ್ಶಿಪ್ ರಿಸ್ಕ್ ಅಂತ ಅನಿಸಿರ್ಬೋದು. ಅದಕ್ಕಾಗಿ ನಿಮ್ಮಿಂದ ದೂರ ಹೋಗಿರ್ಬೋದು. ಬಟ್ ಈಗ ಆ ಡಿಸಿಷನ್ ಬಗ್ಗೆ ಅವರಿಗೆ ರಿಗ್ರೆಟ್ ಇದೆ. ಅಟ್ರಾಕ್ಷನ್ ಆ್ಯಂಡ್ ಮಿಸ್ಡ್ ಆಪರ್ಚುನಿಟಿ ಎನರ್ಜಿ. ನಿಮ್ಮ ಕಡೆ ಅಟ್ರಾಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಅದನ್ನು ಕಂಟ್ರೋಲ್ ಮಾಡೋದು ಅವರಿಗೆ ಕಷ್ಟ ಆಗ್ತಾ ಇದೆ. ಕೆಲವೊಮ್ಮೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಕೆಲವೊಮ್ಮೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನೀವಿಬ್ಬರು ಮತ್ತೆ ಕಾಂಟ್ಯಾಕ್ಟ್ ಆದರೆ, ರಿಯೂನಿಯನ್ ಆದರೆ, ಅವರು ಅವರ ಲೈಫ್ನಲ್ಲಿ ನಡೆಯುವ ಪ್ರತಿಯೊಂದು ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್, ಚಿಕ್ಕ ವಿಷಯ, ದೊಡ್ಡ ವಿಷಯ ಎಲ್ಲವನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಅನ್ನೋದು ಜಾಸ್ತಿ ಇದೆ. ಈಗ ಅವರಿಗೆ ನಿಮ್ಮ ಜೊತೆ ಇದ್ದ ಕನೆಕ್ಷನ್ ಕಳೆದು ಹೋದ ಹಾಗೆ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಮೊದಲು ಅವ್ರು ಏನಾದರೂ ಫೀಲ್ ಮಾಡಿದ್ರೆ ನೀವು ಮಾತಿಲ್ಲದೆ ಅರ್ಥ ಮಾಡ್ಕೊಳ್ತಾ ಇದ್ರಿ. ಆದರೆ ಈಗ ಅವ್ರಿಗೆ ಆ ಕನೆಕ್ಷನ್ ಸಿಗ್ತಾ ಇಲ್ಲ. ಈ ಡಿಸ್ಕನೆಕ್ಟ್ ಅವರಿಗೆ ತುಂಬ ರೆಸ್ಟ್ಲೆಸ್ ಫೀಲ್ ಕೊಡ್ತಾ ಇದೆ. ನಿಮ್ಮ ಜೊತೆ ಕನೆಕ್ಟೆಡ್ ಆಗಿಲ್ಲ ಅನ್ನೋ ಫೀಲ್ ಅವ್ರಿಗೆ ಇನ್ಸೆಕ್ಯೂರ್ ಮಾಡ್ತಾ ಇದೆ. ಅವ್ರು ನಿಮ್ಮ ಹತ್ರ ಮಾತಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ನಿಮ್ಮ ಜೊತೆ
ಈ ರಿಲೇಷನ್ಶಿಪ್ಪನ್ನು ಮುಂದುವರಿಸಬೇಕು ಅಂತ ಅನ್ನಿಸ್ತಾ ಇದೆ. ಅವರಿಗೆ ನಿಮ್ಮ ಕಡೆ ತುಂಬ ಅಟ್ರಾಕ್ಷನ್ ಸ್ಟ್ರಾಂಗ್ ಆಗ್ತಾ ಇದೆ. ಅವರಿಗೆ ನಿಮ್ಮ ಲೈಫ್ನಲ್ಲಿ ಇರುವ ಬೇರೆ ಆಪ್ಷನ್ಸ್ ಬಗ್ಗೆ ಫಿಯರ್ ಇದೆ. ಆದರೂ ಅವರು ಇನ್ನೂ ಬಿಲೀವ್ ಮಾಡ್ತಾ ಇದ್ದಾರೆ, ಒಂದು ದಿನ ಮತ್ತೆ ಎಲ್ಲವೂ ಸರಿಯಾಗುತ್ತೆ ಅಂತ ಹೋಪ್ ಇಟ್ಕೊಂಡಿದ್ದಾರೆ. ಇದು ಇವತ್ತಿನ ನಿಮ್ಮ ಮತ್ತು ಈ ವ್ಯಕ್ತಿಯ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಹಾರ್ಟ್ಗೆ ಪೀಸ್ ಅನ್ನೋದು ಸಿಗಲಿ, ನಿಮ್ಮ ಲೈಫ್ಗೆ ಕ್ಲಾರಿಟಿ ಅನ್ನೋದು ಬರಲಿ. ನಿಮಗೆ ಯಾವುದು ಒಳ್ಳೆಯದೋ ಅದೇ ನಿಮ್ಮ ಲೈಫ್ನಲ್ಲಿ ನಡೀಲಿ. ಮುಂದಿನ ನಿಮ್ಮ ದಾರಿ ಅನ್ನೋದು ಕ್ಲಿಯರ್ ಆಗಿರಲಿ. ನಿಮ್ಮ ಹ್ಯಾಪಿನೆಸ್, ಸೆಲ್ಫ್ ರೆಸ್ಪೆಕ್ಟ್, ಇನ್ನರ್ ಸ್ಟ್ರೆಂತ್ ಯಾವತ್ತೂ ನಿಮ್ಮ ಜೊತೆಯಲ್ಲಿರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.